ದಟ್ಟವಾದ ಕಾಡು, ಅಲ್ಲಿ ರಾಶಿ ಹಸುಗಳ ಮೃತದೇಹ ಪತ್ತೆಯಾಗಿದೆ. ಈ ಪ್ರಕರಣವನ್ನ ಕಂಡು ಸ್ವತಃ ಪೊಲೀಸರೇ ಶಾಕ್ ಆಗಿದ್ದಾರೆ. ಅಷ್ಟಕ್ಕೂ ಈ ಮೃತದೇಹಗಳು ಕಾಡಿನೊಳಗೆ ಹೇಗೆ ಬಂತು, ಯಾವ ರೀತಿ ಈ ಪ್ರಕರಣವನ್ನ ನೋಡಿ ಅರಣ್ಯ ಇಲಾಖೆ ಮೌನ ವಹಿಸಿರೋದಾದ್ರೂ ಯಾಕೆ, ಎಲ್ಲದನ್ನ ಹೇಳ್ತಾ ಹೋಗ್ತೀವಿ. ಈ ಸ್ಟೋರಿ ನೋಡಿ. ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯ ಕೈರಾರ ತಹಸೀಲ್ನಿಂದ ಆಘಾತಕಾರಿ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಹೌದು, ಕಾಡಿನ ಮಧ್ಯೆ ಅಪಾರ ಸಂಖ್ಯೆಯ ಹಸುಗಳು ಸತ್ತು ಬಿದ್ದಿರುವುದು ಕಂಡುಬಂದಿದೆ. ಸುಮಾರು 200 ಹಸುಗಳು ಸತ್ತಿವೆ ಎಂದು ಹೇಳಲಾಗ್ತಾ ಇದೆ. ಮಾಹಿತಿಯ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿ 27ರಲ್ಲಿ ಕೇವಲ 500ರಿಂದ 600 ಮೀಟರ್ ದೂರದಲ್ಲಿ ಹಸುಗಳ ಮೃತದೇಹ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಈ ಬಗ್ಗೆ ಪೊಲೀಸ್ ಠಾಣೆ ಪ್ರಭಾರಿ ಸುರೇಶ್ ಶರ್ಮಾ ಅವರು ಮಾಹಿತಿ ಪಡೆದು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದು, ಈ ಹಸುಗಳ ಸಾವಿಗೆ ಕಾರಣವಾಗುವ ಯಾವುದೇ ಅಂಶ ಪತ್ತೆಯಾಗಿಲ್ಲ ಎಂದು ಹೇಳಿದ್ದಾರೆ. ಸದ್ಯ ಈ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದು, ಅರಣ್ಯ ಇಲಾಖೆ ಈ ಬಗ್ಗೆ ಮೌನ ವಹಿಸಿದೆ. ಆಡಳಿತಾಧಿಕಾರಿಗಳು ಹಾಗೂ ಪೊಲೀಸರು ತನಿಖೆ ನಡೆಸುತ್ತಿರುವುದಾಗಿ ಹೇಳಿದ್ರು. ಎಷ್ಟೊಂದು ಪ್ರಮಾಣದಲ್ಲಿ ಹಸುಗಳ ಮೃತದೇಹ ಕಾಡಿಗೆ ಹೇಗೆ ತೆರಳಿದ್ವು ಎಂಬ ಪ್ರಶ್ನೆ ಉದ್ಭವಿಸಿದೆ. ಈ ಭಾಗದಲ್ಲಿ ಜನರು ಸತ್ತ ಪ್ರಾಣಿಗಳನ್ನು ಎಸೆಯುತ್ತಿರುವ ಶಂಕೆ ವ್ಯಕ್ತವಾಗಿದೆ. ನಗರದ ವಿವಿಧ ಬಡಾವಣೆಗಳಲ್ಲಿ ನಿರ್ಮಿಸಿರುವ ಗೋಶಾಲೆಗಳಲ್ಲಿ ಸಾವಿಗೀಡಾದ ನಂತರ ಜಾನುವಾರುಗಳನ್ನು ಇಲ್ಲಿಯೇ ಬಿಸಾಡಿರುವುದು ಮತ್ತೊಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ನೆರೆಕೆರೆಯ ಜನರು ಈ ವಿಚಾರದಲ್ಲಿ ಏನನ್ನು ಹೇಳದೆ ತಪ್ಪಿಸಿಕೊಳ್ತಿದ್ದಾರೆ. ಪ್ರಸ್ತುತ ಈ ವಿಷಯವನ್ನ ತನಿಖೆ ಮಾಡುವುದು ಅವಶ್ಯಕ. ಆದರೆ ಕಾಡಿನಲ್ಲಿ ಹೆಚ್ಚಿನ ಸಂಖ್ಯೆಯ ಹಸುಗಳು ಸತ್ತಿರುವುದು ಖಂಡಿತವಾಗಿಯೂ ದೊಡ್ಡ ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ. ಮತ್ತೆ ಈ ವಿಷಯದಲ್ಲಿ ಗಂಭೀರ ಮತ್ತು ವಿವರವಾದ ತನಿಖೆಯೂ ಕೂಡ ಅಗತ್ಯವಿದೆ. ಒಟ್ಟಾರೆಯಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ಆಗಿರುವಂತಹ ಗೋವುಗಳ ಹತ್ಯೆಗೆ ಕಾರಣವಾದರೂ ಏನು ಅನ್ನೋದು ಗೊತ್ತಾಗಬೇಕಿದೆ.